ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಎಂದು ಗ್ರಾಮಸ್ಥರ ಆರೋಪ. ಕನಕಗಿರಿ ತಾಲೂಕಿನ ಗೌರಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಲು ಕಳಪೆ ಗುಣಮಟ್ಟದ ಕೆಲಸ ಮಾಡುತ್ತಿರೋ ರಸ್ತೆ ಬಳಿ ಚರಂಡಿ ನೀರು ಹರಿಯುತ್ತಿದೆ ಹಾಗೂ ಸಾಂಕ್ರಾಮಿಕ ರೋಗ ಹಬ್ಬುವ ಭಯ ಕಾಡುತ್ತಿದೆ ಎಂದು ಗ್ರಾಮಸ್ಥರಾದ ಪಾರ್ವತಮ್ಮ ತಿಳಿಸಿದರು. 2025-26ನೇ ಸಾಲಿನಲ್ಲಿ ಸಿಸಿ ರಸ್ತೆಯು ನಿರ್ಮಾಣವಾಗಿದ್ದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ತೊಂದರೆಗಳನ್ನು ನಿವಾರಣೆ ಮಾಡುತ್ತಿಲ್ಲ ಹಾಗೂ ರಸ್ತೆ ಬದಿಯಲ್ಲಿ ಸಂಚಾರ ಮಾಡುವಾಗ ಚರಂಡಿಯ ನೀರು ಹರಿಯುತ್ತಿದೆ. ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಅನ್ನುತ್ತಿಲ್ಲ ಎಂದು ಗ್ರಾಮದ ಯುವಕ ಯಲ್ಲಾಲಿಂಗ ತಿಳಿಸಿದರು. ಅನೇಕ ಬಾರಿ ಮನವಿ ಮಾಡಿದರೂ ಉತ್ತರ ನೀಡುತ್ತಿಲ್ಲ. ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಆದರೆ ಯಾವ ಕಾರಣಕ್ಕೂ ಲೆಕ್ಕಿಸದೆ ನಿಷ್ಕಾಳಜಿ ವಹಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಗೌರಿಪುರ ಗ್ರಾಮದ ಜನರಾದ ಪಾರ್ವತಮ್ಮ, ಮರಿಯಮ್ಮ, ಮಲ್ಲಮ್ಮ, ಮಂಜುನಾಥ್, ಜಿರಾಳ್, ಯಲ್ಲಾಲಿಂಗ, ಕುಂಟಪ್ಪ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗೌತಮ್ ಯಾದವ್, ಕಿಷ್ಕಿಂಧ ಟಿವಿ, ಕನಕಗಿರಿ. ಸರ್, ಇದು ಕನಕಗಿರಿ ರಸ್ತೆಯಿಂದ ಪಂಚಾಯತಿವರೆಗೆ ಆಗಿರ್ತಕ್ಕಂಥ ಒಂದು ಸಿಸಿ ರಸ್ತೆ. ಇದನ್ನು ಸುಮಾರು ಈಗ ಒಂದು 2 ತಿಂಗಳಾಯ್ತೇನೋ, 2ರಿಂದ 3 ತಿಂಗಳಾಗಿರ್ಬೋದು. ಈಗ 2 ತಿಂಗಳಿಂದ 3 ತಿಂಗಳವರೆಗೆ ಮಾಡಿದರೂ ಕೂಡ ಈಗ ರೋಡ್ಗಳು ಏನಾಗೈತೆ ಅಂದ್ರೆ ಅಲ್ಲಲ್ಲೇ ಬಿರುಕು ಬಿಟ್ಟುಬಿಟ್ಟೈತಿ. ಆದರೂ ಕೂಡ ನೀರು ಅಲ್ಲಲ್ಲೇ ನಿಲ್ಲುತ್ತೆ. ಈ ನೀರು ನಿಲ್ಲೋದ್ರಿಂದಾಗಿ ಅನೇಕ ಸುತ್ತಮುತ್ತಲು ಇರ್ತಕ್ಕಂಥ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಹಿರಿಯವರು ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಅಂಥವ್ರಿಗೆಲ್ಲರಿಗೂ ಸಾಂಕ್ರಾಮಿಕವಾಗಿರ್ತಕ್ಕಂಥ ರೋಗಗಳು, ಅನೇಕ ರೋಗ ರುಜಿನಗಳು ಸೇರಿಕೊಂಡು ಸುಮಾರು ಜನ ಏನು ಮಾಡಿದ್ದಾರೆ, ಹಾಸ್ಪಿಟಲ್ಗೆ ಸೇರ್ತಕ್ಕಂಥದ್ದು ಕೂಡ ಆಗೈತಿ. ಇಲ್ಲಿವರೆಗೂ ಕೂಡ ನಾವು ಪಂಚಾಯತಿಯವರಿಗೆ ಆದಷ್ಟು ಸಂಬಂಧಪಟ್ಟವ್ರಿಗೆ ತಿಳಿಸಿದ್ದೀವಿ. ಅವರು ಕೂಡ ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಮತ್ತು ಈ ಕಾಮಗಾರಿನೂ ಕೂಡ ಭಾಳ ಕಳಪೆ ಮಟ್ಟದ್ದಾಗಿ ನಿರ್ಮಾಣಗೊಂಡೈತಿ. ನಿರ್ಮಾಣ ಮಾಡ್ತಕ್ಕಂಥ ಸಮಯದೊಳಗೂ ಕೂಡ ನಾವು ಬಂದು ಕಾಸಿ ಈ ರೀತಿಯಾಗಿ ಮಾಡಾಕತ್ತಿದ್ದೀರಿ, ಇದು ಸರಿಯಾಗೋದಲ್ಲ ರೋಡು, ಹಂಗಾಗಿ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರೂ ಕೂಡ ನಮಗೆ ಇಚ್ಛೆ ಬಂದಂಗೆ ರೀತಿ ಒಳಗೆ ಮತ್ತು ಗ್ರಾಮ ಪಂಚಾಯತಿಯವರು ಮತ್ತು ಈ ಮಾಡ್ತಕ್ಕಂಥವ್ರು ಎಲ್ಲರೂ ಸೇರ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ದಾರೆ. ಮನೆಗಳಿಗಿಂತ ಈ ರೋಡನ್ನು ಏನು ಮಾಡಿದ್ದಾರೆ, ಭಾಳ ಎತ್ತರೀಕರಿಸೋದ್ರಿಂದಾಗಿ ಇಲ್ಲಿ ರೋಡಲ್ಲಿ ಬರ್ತಕ್ಕಂಥ ಹೊಲಸು ನೀರು, ಗಲೀಜು ನೀರಾದರೂ ಇರ್ಬೋದು ಮತ್ತು ಮಳೆ ನೀರಾದರೂ ಇರ್ಬೋದು, ಎಲ್ಲ ಮನೆ ಒಳಗೆ ಹೊಕ್ಕೊಂಡು ಅವ್ರ ಮನೆಯೊಳಗಿರ್ತಕ್ಕಂಥ ದವಸ ಧಾನ್ಯಗಳನ್ನು ಕೂಡ ಏನು ಮಾಡಿಬಿಟ್ಟಿದ್ದಾವೆ, ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾವೆ. ಇದನ್ನು ಕೂಡ ಪಂಚಾಯತಿಯವರಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ ಇಲ್ಲಿವರೆಗೂ ಕೂಡ. ಮತ್ತು ನಾವು ಈಗಲೂ ಕೂಡ ಪ್ರತಿ ಸಾರಿನೂ ಕೂಡ ಆಗಿಂದಾಗೆ ಮನವಿ ಪತ್ರಗಳನ್ನು ಕೊಡ್ತಿದ್ರೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಂಡಿಲ್ಲ. ಮತ್ತು ನಮಗೂ ಕೂಡ ಸುಮ್ಮನೆ ಹಂಗೆ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಯಾವುದೇ ಕೆಲಸಗಳನ್ನು ಮಾಡಿಲ್ಲ. ಕೇವಲವಾಗಿ ಬಿಲ್ಲನ್ನು ಎತ್ತುವಳಿ ಮಾಡೋದರ ಸಂಬಂಧವಾಗಿ ಈ ಕಾಮಗಾರಿ ನಡೆದಿದ್ದಾವಂತೇಳಿ ನಮ್ಗೆ ಅನಿಸುತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಯಲ್ಲಾಲಿಂಗ ಅಂತೇಳಿ. ಓಕೆ. ಎಲ್ಲ ಚೆಜ್ಜೆಲ್ಲ ತೊಳೆದು ಎಲ್ಲ ಇದಾಗಿ ಮನೆಗೆ ನೀವು ತೆಗ್ ಮಾಡ್ಕೊಂಡ್ರಿ ಮನೆ ಮತ್ತೆ ನಮ್ಮೇಲೆ ತಲೆ ಎತ್ತಗಟ್ಕೋಬೇಕಾಗಿತ್ತು. ಅವಾಗ ಇವು ಹೊಸ ತುಂಬಿ ನಮ್ಮ ಮನೆಗೆ ಬಂದು ದಾಡ್ ದಬಾಸಿ ಇದನ್ನ ಒಂದು ಟ್ಯಾಕ್ರಿ ಗೊಬ್ಬರ ಏರ್ಸ್ಯಾನ ತಗೊಂಬಂದು ಹಚ್ಚಾನ. ಬಂದು ಗೊಬ್ಬರದಾಗ ಬಂದು ತಗೊಂಡ್ ಮನೆಗೆ ಹುಡುಗಿದ್ದಿಲ್ಲ, ತಕೊಳಕಿಲ್ಲ, ಬಿಡಾಕಿಲ್ಲ. ಎಷ್ಟು ವರ್ಷ ಆಯ್ತು ನೀವು ರೋಡ್ ಮಾಡಿ? ಮನೆ ಮಾಡ್ಯಾರ ಈಗ ಒಂದು 6 ತಿಂಗಳಾಗಿಲ್ಲ. 6 ತಿಂಗಳಾಗಿಲ್ಲ. ಈ ಥರ ರೋಡ್ ಸೈಡಿನೆಲ್ಲ ನೀರು ನಿಂದಿರ್ತಾವೆ. ಅಧ್ಯಕ್ಷ ಎಲ್ಲ ಪಂಚಾಯತ್ ಹೇಳಿರಿ, ಪಿ ಡಿ ಒ ಸಾಹೇಬ್ ಎಲ್ಲ ತಿಳಿಸಿರಿ ಮಾತಿ ಎಲ್ಲ ತಾಲೂಕು ಆಫೀಸ್ಗೆ ಹೋಗೈತ್ರಿ. ಏನಿಲ್ಲ, ಎಲ್ಲ ಮನೆಗೆ ಅಕ್ಕಿ ಬ್ಯಾಳೆ ಎಲ್ಲ ತೋರಿಸ್ಯಾರ. ಏನಂತಾರ ಕೇಳಿದ್ರಿ ಏನಂತ?